ಬಗ್ಗೆ ಹೇಳಿದ್ದು ಮಾಧ್ಯಮದ ಬಗ್ಗೆ ಅಲ್ಲ. ನಂಗೆ ಗೊತ್ತಿಲ್ಲಮ್ಮ ನಿಮ್ ಚಾನಲ್ ಮಾತಾಡಿದ್ರು ಅಂತ. ಅಲ್ಲಲ್ಲ ಒಂದ್ ನಿಮಿಷ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದನ್ನ ನಾವು ಈಸಿಯಾಗಿ ತಗೋಬೇಕು. ಏನ್ ಗೊತ್ತಾ, ನಾವೇ ತಮಾಷೆ ಮಾಡಿದೀವಿ, ನಮ್ಮನ್ನ ನಾವೇ ಇವೊಂದು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನೆನ್ನೆ ಒಂದು ವಿಡಿಯೋ ಮಾಡಿದ್ವಿ, ಬಿಡಕ್ಕಾಗಲಿಲ್ಲ ನಮ್ಗೆ. ಸುಮ್ಮನೆ ಒಂದು ಮಾತಾಡ್ತೀನಿ ತಗೊಳ್ಳಿ, ಅದನ್ನ ಹೇಳ್ಬಿಡ್ತೀನಿ ಇಲ್ಲಿ ನಿಮ್ ಎಕ್ಸಾಂಪಲ್ಗೆ. ನಮ್ಮನ್ನ ನಾವ್ ಹೆಂಗ್ ಕಾಲಿಡ್ಕೋತೀವಿ ಅಂತ. ನಾವು ಗ್ರೇಟ್ ಅಲ್ಲ, ಈ ಪ್ರಪಂಚದಲ್ಲಿ ಯಾರು ಗ್ರೇಟ್ ಅಂತ ನಾನು ನಂಬಲ್ಲ. ಎಲ್ಲರೂ ಸಾಮಾನ್ಯರೇ. ಕುವೆಂಪು ಒಂದು ಲೈನ್ ಹೇಳಿದ್ದಾರೆ, ಇಲ್ಲಿ ಯಾರು ಮುಖ್ಯರಲ್ಲ ಅಂತ. ನಾವ್ ಇಲ್ಲಿ ಕೂತಿದೀವಿ, ನಾನು ಹೀರೋ ಆಗಿ, ಅದು ಹೀರೋ ತೆರೆ ಮೇಲೆ ಅಷ್ಟೇ, ನಾಟ್ ಆಫ್ ಸ್ಕ್ರೀನ್. ನಾನೊಬ್ಬ ಮನುಷ್ಯ, ಬೆಳಿಗ್ಗೆ ಬಂದ್ರೆ ನಮ್ಮ ಹತ್ರ ಪಂಚೆ ಹಾಕೊಂಡು ಬುನ್ನಿ ಹಾಕೊಂಡು ನಿಂತಿರ್ತೀನಿ. ನಾನು ಯಾವ ತಲೆ ಮೇಲೂ ಕಿರೀಟ ಹಾಕೊಂಡು ನಿಂತ್ಕೊಳ್ಳೋದ. ನಾನು ಬೆಳಿಗ್ಗೆ ಬಂದು ನೋಡಿದ್ದೆ, ನಾನು ಹೀರೋ ಅಲ್ಲ. ನಾನು ನಿಜವಾಗ್ಲೂ ನಿಮ್ ಜೊತೆ ನಾನು ಯಾವ ತರ ಹೀರೋ ತರ ಕಂಡಿದ್ದೀನಿ ನಾನು ನಿಮ್ಗೆ. ನೀವು ನಾವು ಮಾಧ್ಯಮದವ್ರು ಏನಾದ್ರು ಮಾಡಿದ್ರೆ, ತಪ್ಪು ಮಾಡಿದ್ರೆ ನಮ್ಗೆ ಅನ್ನಿ, ನೋ ಪ್ರಾಬ್ಲಮ್. ನಾವು ಮಾಡದೇ ಇರೋ ತಪ್ಪು ಇಲ್ಲ ಮಂಗಳ, ನಾನು ಹೇಳಿದ್ದೇನು ಗೊತ್ತಾ, ಇಡೀ ಕನ್ನಡ ಇಂಡಸ್ಟ್ರಿಗೆ ಹೇಳ್ತಾ ಇದೀನಿ ನಾನು. ನನಗೆ ಆಕ್ಚುಲಿ ನಾನು ಕ್ಲಾರಿಟಿ ಮಾಡ್ತೀನಿ ನೋಡಿ. ನನ್ನ ಪರ್ಸನಲ್ ಒಪಿನಿಯನ್, ನಾನು ಯಾವತ್ತು ಮಾಧ್ಯಮ ಜೊತೆಗೆ ಯಾವುದೇ ಕಾರಣಕ್ಕೂ ಮಾಧ್ಯಮ ಹೆಸರಿಗೆ ನಾನು ಯಾವತ್ತೂ ಮಾತಾಡಿಲ್ಲ. ಆಮೇಲೆ ನೀವು ಯಾವುದೇ ಮಾಧ್ಯಮದ ನನ್ನ ಗೆಳೆಯರು ಸಿಂಗಲ್ ಕಾಲಲ್ಲಿ ನಾನು ರಿಸೀವ್ ಮಾಡ್ತೀನಿ, ಅದು ನಿಮಗೂ ಗೊತ್ತಿದೆ. ಎಲ್ಲರ ಜೊತೆಗೂ ನನ್ನ ಪ್ರತಿಯೊಂದು ಯಾರೇ ನನಗೆ ಏನೇ ಕಳಿಸಿದ್ರು, ಏನೇ ಒಂದು ರಿಪೋರ್ಟ್ ಮಾಡಿದ್ರು, ಒಂದು ಥ್ಯಾಂಕ್ಸ್ ನನ್ನ ಕಡೆಯಿಂದ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಇವತ್ತಲ್ಲ, ನಾನಿದ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ಯಾಕೆ ನಮಗೂ